ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2025ರಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ SSLC ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2 ಅಂಕದ ಪ್ರಶ್ನೆಗಳಿರ್ತವೆ. 2 ಅಂಕದ 7 ಪ್ರಶ್ನೆಗಳು, ಅಂದರೆ ಟೋಟಲ್ 14 ಮಾರ್ಕ್ಸ್ಗಳು ಇಲ್ಲೇ ಇರ್ತವೆ. ಈಗ ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ ಏನಿವೆ ಅವುಗಳನ್ನು ಆಧರಿಸಿ ಮತ್ತು ಪ್ರತಿ ಲೆಸನ್ನು ಪೋಯಮ್ ಹಾಗೂ ಸಪ್ಲಿಮೆಂಟ್ ರೀಡಿಂಗ್ನಿಂದ ಯಾವ್ಯಾವ 2 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ಅನ್ನೋದನ್ನು ಕೊಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಇವುಗಳಿಗೆ ಬಹಳಷ್ಟು ಫೋಕಸ್ ಕೊಡಿ, ಇವುಗಳ ಆನ್ಸರ್ಗಳನ್ನು ತಯಾರು ಮಾಡಿಕೊಳ್ಳಿ. ಈ 14 ಅಂಕಗಳು ಇಲ್ಲಿ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಆ ಕ್ವಶನ್ಗಳನ್ನು ನೋಡೋಣ. ದಿ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ಮೊದಲಿಗೆ ಹೀರೋ ಪಾಠದಿಂದ ಈ ಕ್ವಶನ್ ಬರ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ದಿ ವಿಲೇಜ್ ಲ್ಯಾಡ್ ವಾಸ್ ಬ್ರೇವ್? ಹಳ್ಳಿ ಹುಡುಗ ಬ್ರೇವ್ ಇದ್ದ ಅನ್ನೋದನ್ನು, ಅಂದರೆ ನ್ಯೂಸ್ ಪೇಪರ್ ರಿಪೋರ್ಟ್ ಬಂದಿರತ್ತೆ ನೋಡ್ರಿ, ಹಳ್ಳಿ ಹುಡುಗ ಬಹಳಷ್ಟು ಬ್ರೇವ್ ಇದ್ದ ಅನ್ನೋದನ್ನು ನೀವು ಯಾವ ರೀತಿ ಹೇಳ್ತೀರಿ? ಈ ಪ್ರಶ್ನೆ ಹೀಗೂ ಕೇಳ್ಬೋದು. ವಾಟ್ ವಾಸ್ ಇನ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ನ್ಯೂಸ್ ಪೇಪರ್ ರಿಪೋರ್ಟ್ನಲ್ಲಿ ಏನಿತ್ತು ಅಂತಲೂ ಈ ಪ್ರಶ್ನೆ ಕೇಳ್ಬೋದು. 5 ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ. ಸ್ವಾಮಿಯ ಮೇಲೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಧನ್ಯವಾದಗಳ ಸುರಿಮಳೆ ಏಕೆ ಆಯಿತು? ಆತ ಏನು ಮಾಡಿದ್ದ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಹೆಡ್ ಮಾಸ್ಟರ್ ಆ್ಯಂಡ್ ಕ್ಲಾಸ್ ಟೀಚರ್? ಸ್ವಾಮಿ ತನ್ನ ಕ್ಲಾಸ್ಮೇಟ್ಸ್ಗಳಿಂದ, ಹೆಡ್ ಮಾಸ್ಟರ್ ಮತ್ತು ಕ್ಲಾಸ್ ಟೀಚರಿಂದ ಯಾವ ರೀತಿ ಆನರ್ಡ್, ಗೌರವಕ್ಕೆ ಒಳಪಟ್ಟ ಮರುದಿನ ಶಾಲೆಗೆ ಹೋದ್ಮೇಲೆ? ನೆಕ್ಸ್ಟು ಕ್ವಶನ್ ನಂಬರ್ 4. ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೆಡಿಯೋ ಲೆಸನಿಂದ ವೈ ಡೂ ಯು ಥಿಂಕ್ ಡಾನ್ ಅನ್ಸೆಲ್ಮೋ ಡಿಡಂಟ್ ಸೆಲ್ ದಿ ಟ್ರೀಸ್ ಇನ್ ದಿ ಆರ್ಚರ್ಡ್? ಆರ್ ಡಾನ್ ಅನ್ಸೆಲ್ಮೋ ವಾಸ್ ವೆರಿ ಫಾಂಡ್ ಆಫ್ ಚಿಲ್ಡ್ರನ್, ಜಸ್ಟಿಫೈ. ಈ ಪ್ರಶ್ನೆ ಹೀಗಿದೆ. ಡಾನ್ ಅನ್ಸೆಲ್ಮೋ ಗಿಡಗಳನ್ನು ತನ್ನ ತೋಟವನ್ನು ಮಾರಿದಾಗ ಗಿಡಗಳನ್ನು ಮಾರಲಿಲ್ಲ ಏಕೆ? ಈ ಪ್ರಶ್ನೆ ಹೀಗೂ ಕೇಳ್ಬೋದು. ಡಾನ್ ಅನ್ಸೆಲ್ಮೋ ತನ್ನ ಮೊಮ್ಮಕ್ಕಳ ಬಗ್ಗೆ, ತನ್ನಲ್ಲಿ ಊರಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನು ಹೊಂದಿದ್ದ ಅನ್ನೋದನ್ನು ಈ ಪ್ರಶ್ನೆ ಕೂಡ ಕೇಳ್ಬೋದು. ನೆಕ್ಸ್ಟು ಅದೇ ಲೆಸನಿಂದ ಹೌ ಕ್ಯಾನ್ ಯು ಸೇ ಡ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಡಾನ್ ಅನ್ಸೆಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ತತ್ವ ಸಿದ್ಧಾಂತದ ವ್ಯಕ್ತಿ ಅನ್ನೋದನ್ನು ತಾವು ಯಾವ ರೀತಿ ನಿರೂಪಿಸ್ತೀರಿ? ಈ ಪ್ರಶ್ನೆ ಕೂಡ ಕೇಳಬಹುದು. ಕ್ವಶನ್ ನಂಬರ್ 6. ವಾಟ್ ಕೈಂಡ್ ಆಫ್ ಮ್ಯಾನ್ ವಾಸ್ ಡಾನ್ ಅನ್ಸೆಲ್ಮೋ? ಡಾನ್ ಅನ್ಸೆಲ್ಮೋ ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ? ಕ್ವಶನ್ ನಂಬರ್ 7. ಹೌ ಡಿಡ್ ದಿ ಓಲ್ಡ್ ಮ್ಯಾನ್ ಗ್ರೀಟ್ ದಿ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್? ತನಗೋಸ್ಕರ ಕಾಯ್ತಕ್ಕಂಥ ಜನರನ್ನು ಯಾವ ರೀತಿಯಾಗಿ ಬರಮಾಡಿಕೊಂಡ ಡಾನ್ ಅನ್ಸೆಲ್ಮೋ ಅಂತ ಹೇಳಿ ಈ ಪ್ರಶ್ನೆ ಕೇಳಬಹುದು. ನೆಕ್ಸ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನಿಂದ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್? ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪುಸ್ತಕದ ಹಸಿವು ಎಷ್ಟಿತ್ತು ಅನ್ನೋದನ್ನು ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟು ಈ ಪ್ರಶ್ನೆ ಹೀಗೂ ಕೇಳ್ಬೋದು. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಷಿಯಸ್ ರೀಡರ್, ಹೌ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 9. ಹೌ ಕ್ಯಾನ್ ವಿ ಪ್ರೂವ್ ದ್ಯಾಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ? ತುಳಿತಕ್ಕೊಳಗಾದ ವರ್ಗಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿರ್ತಕ್ಕಂಥ ದಕ್ಷ ವ್ಯಕ್ತಿಯಾಗಿ, ಚಾಂಪಿಯನ್ ಆಗಿ ಕಾಣಿಸ್ಕೊತಾರೆ ಅನ್ನೋದನ್ನು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 10. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಫಸ್ಟ್ ಲಾ ಮಿನಿಸ್ಟರ್ ಅಂತ ಹೇಳಿ ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಯಾಕೆ ಆಯ್ಕೆ ಮಾಡಿದರು? ಕ್ವಶನ್ ನಂಬರ್ 11. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಗಾಂಧೀಜಿಯವರು ಹಾಗೂ ಅಂಬೇಡ್ಕರ್ ಅವರು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಜಾತಿಯಲ್ಲಾಗ್ತಕ್ಕಂಥ ತಾರತಮ್ಯಗಳನ್ನು ಯಾವ ರೀತಿಯಾಗಿ ತೊಡೆದು ಹಾಕಿದರು? ಕ್ವಶನ್ ನಂಬರ್ 12. ಹೌ ಡಿಡ್ 14th ಅಮೆಂಡ್ಮೆಂಟ್ ಆಫ್ ದಿ US ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್? ಅಂಬೇಡ್ಕರ್ ಅವ್ರ ಮೇಲೆ ಅಮೇರಿಕದ 14ನೇ ತಿದ್ದುಪಡಿ ಹಾಗೂ ಮಹಾತ್ಮ ಫುಲೆ ಅವರು ಯಾವ ರೀತಿ ಪರಿಣಾಮ ಬೀರಿದರು? ನೆಕ್ಸ್ಟ್ ಕ್ವಶನ್ ನಂಬರ್ 13. ಡಾಕ್ಟರ್ ಅಂಬೇಡ್ಕರ್ ವರ್ಕ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್, ಎಕ್ಸ್ಪ್ಲೈನ್. ತುಳಿತಕ್ಕೊಳಗಾದ ಜಾತಿಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಾಕಷ್ಟು ಅವರ ಉನ್ನತಿಗಾಗಿ, ಅಪ್ಲಿಫ್ಟ್ಮೆಂಟ್ಗಾಗಿ ಸಾಕಷ್ಟು ಕೆಲಸ ಮಾಡಿದರು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್? ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅನ್ನೋದನ್ನು ನೀವು ಯಾವ ರೀತಿ ನಿರೂಪಿಸ್ತೀರಿ? ನೆಕ್ಸ್ಟ್ ಕ್ವಶನ್ ನಂಬರ್ 15. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ವಾಟ್ ಹೋಪ್ಸ್ ಡಿಡ್ ಅನಂತ್ಸ್ ಪೇರೆಂಟ್ಸ್ ಹ್ಯಾವ್? ಅವರು ದೊಡ್ಡ ದೊಡ್ಡ ಹೋಪ್ಸ್, ಆಶೆಗಳನ್ನು ಇಟ್ಕೊಂಡು ಮುಂಬೈಗೆ ಬಂದರು.
ಹಾಗಾದರೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಹೋಪ್ಸ್ಗಳು ಯಾವುವು ಅಂತ ಕೇಳ್ಬೋದು. ನೆಕ್ಸ್ಟು ಕಾನ್ಸರ್ಟ್ ಲೆಸನಿಂದ ಕ್ವಶನ್ ನಂಬರ್ 16, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ಸ್ಮಿತಾ ತನ್ನ ಸಹೋದರನ ಆಸೆಯನ್ನು ಯಾವ ರೀತಿಯಾಗಿ ಈಡೇರಿಸಿದ್ಲು? ಕ್ವಶನ್ ನಂಬರ್ 17, ವಾಟ್ ಮೇಕ್ಸ್ ದ ರೀಡರ್ಸ್ ಅಪ್ರಿಸಿಯೇಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ? ಓದುಗರು ಪಂಡಿತ್ ರವಿಶಂಕರ್ ಅವ್ರನ್ನ ಮತ್ತು ಉಸ್ತಾದ್ ಅಲ್ಲಾರಕರ್ ಅವ್ರನ್ನ ಯಾವ ರೀತಿಯಾಗಿ ಪ್ರಶಂಸಿಸಬೇಕು? ಕ್ವಶನ್ ನಂಬರ್ 18, ವಾಟ್ ವಾಸ್ ದಿ ಇಂಟೆನ್ಷನ್ ಆಫ್ ಸ್ಮಿತಾಸ್ ಗೋಯಿಂಗ್ ಟು ದಿ ಕಾನ್ಸರ್ಟ್? ಸ್ಮಿತಾ ಕಾನ್ಸರ್ಟ್ಗೆ ಹೋಗಲಿಕ್ಕೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ಲು, ಯಾಕೆ ಹೋದ್ಲು ಆಕೆ ಅಂತ? ಕ್ವಶನ್ ನಂಬರ್ 19, 5 ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೀಟ್ ಇನ್ ಜಿನೆವಾ, ಅಥವಾ ಇದನ್ನು 5 ಸೂಪರ್ ಪವರ್ ನೇಷನ್ಸ್ ಮೀಟ್ ಇನ್ ಜಿನೆವಾ ಅಂತಲೂ ಕೇಳ್ಬೋದು. 5 ವಾಸ್ ಕೆಲಿಸ್ ಬರೋಕ್ ಸಮನ್ ಟು ಜಿನೆವಾ ಕಾನ್ಫರೆನ್ಸ್. ಜಿನೆವಾ ಕಾನ್ಫರೆನ್ಸ್ಗೆ ಕೆಲಿಸ್ ಬರೋಕ್ ಅವ್ರನ್ನ ಏಕೆ ಕರೆಯಲಾಯಿತು ಅಂತಲೂ ಕೇಳ್ಬೋದು. ಕ್ವಶನ್ ನಂಬರ್ 20, ಅಕಾರ್ಡಿಂಗ್ ಟು ಕೆಲಿಸ್ ಬರೋಕ್ ಸೈನ್ಸ್ ಈಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್, ಎಕ್ಸ್ಪ್ಲೈನ್. ಈ ಒಂದು ಆಥರ್ ಕೆಲಿಸ್ ಬರೋಕ್ ಅವರ ಪ್ರಕಾರ ಸೈನ್ಸ್ ಒಂದು ಎಕ್ಸೈಟಿಂಗ್ ಅಡ್ವೆಂಚರ್, ಅಂದರೆ ಒಂದು ಪುಳಕಿತವಾಗ್ತಕ್ಕಂಥ ಒಂದು ಸಾಹಸ, ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳ್ಬೋದು. ಸೈಂಟಿಸ್ಟ್ಸ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಸೈಂಟಿಸ್ಟ್ಗಳು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಾಕ್ಟಿಕಲ್ ಪೀಪಲ್, ಅಂದರೆ ಪ್ರಾಯೋಗಿಕ ವ್ಯಕ್ತಿಗಳು ಅನ್ನೋದನ್ನು ಯಾವ ರೀತಿ ಹೇಳ್ತೀರಿ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 22, ವಾಟ್ ಲೆಸನ್ಸ್ ಡಿಡ್ ದಿ ರೈಟರ್ ಲರ್ನ್ ಅಟ್ ದಿ ಜಿನೆವಾ ಸಮಿಟ್? ಜಿನೆವಾ ಸಮ್ಮೇಳನದಿಂದ ನಮ್ಮ ರೈಟರ್, ಈ ಪಾಠದ ಲೇಖಕರು ಏನನ್ನು ಕಲಿತರು ಅಂತ ಕೇಳ್ಬೋದು. ಆರ್ ಕ್ವಶನ್ ನಂಬರ್ 23, ವೈ ಡೂ ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಇವತ್ತಿಗೂ ಕೂಡ ಸ್ವಲ್ಪ ಜನರು ಸೈಂಟಿಸ್ಟ್ ಆಗಲಿಕ್ಕೆ ಏಕೆ ಬಯಸ್ತಾರೆ? ಈ ಒಂದು ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟ್ ಇದಾಗಿದೆ. ನೆಕ್ಸ್ಟ್ ಪೊಯೆಟ್ರಿ ಸೆಕ್ಷನ್, ಪದ್ಯ ವಿಭಾಗದಿಂದ ಡಿಸ್ಕ್ರೈಬ್ ದಿ ಫೀಲಿಂಗ್ಸ್ ಆಫ್ ಜಾರ್ಜ್ ಪೋಯಮ್ ಫೈಲ್ ಹಿ ವಾಸ್ ಪ್ಲೇಯಿಂಗ್ ಮ್ಯೂಸಿಕ್. ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಜಾರ್ಜ್ ಪೋಯಮ್ 2 ಏನಿದೆ, ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಇನ್ನು 8ನೇ ಲೆಸನ್ ಏನಿದೆ, 8ನೇ ಪೋಯಮ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಏನು ಪೋಯಮ್ ಇದೆ, ಇದರಲ್ಲಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಬರೋದು. ಇದರಲ್ಲಿ ಮೇನ್ ಆಗಿ ಬರೋದಂದರೆ ಈ 3 ಪ್ರಶ್ನೆಗಳು. ಅಕಾರ್ಡಿಂಗ್ ಟು ದಿ ಪೋಯೆಟ್ ನಾರ್ಮನ್ ನಿಕಲ್ಸನ್, ಔಟರ್ ಸ್ಪೇಸ್ ಈಸ್ ಸಾಲಿಟರಿ ಕನ್ಫೈನ್ಮೆಂಟ್ ಫಾರ್ ಹಿಮ್. 5 ಇದು ಈತ ಏನು ನಾರ್ಮನ್ ನಿಕಲ್ಸನ್ ಪೋಯೆಟ್ ಇದ್ದಾನೆ, ಇವರು ಬಾಹ್ಯಾಕಾಶಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್, ಅದು ಏಕಾಂಗಿಯಾಗಿರ್ತಕ್ಕಂಥ ಜೈಲಾಗಿದೆ ಅಂತ ಹೇಳಿ ಅವ್ರು ಯಾಕೆ ಭಾವಿಸ್ತಾರೆ. ನೆಕ್ಸ್ಟು 5 ಡಿಡ್ ದಿ ಪೋಯೆಟ್ ಸೇ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್? ಕ್ಯಾಲೆಂಡರ್ಸ್ ಮತ್ತು ಕ್ಲಾಕ್ಸ್ಗಳು ಸ್ಪೇಸ್ದಲ್ಲಿ ಯಾಕೆ ಅವು ಅವಶ್ಯ ಇಲ್ಲ ಅನ್ನೋದು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ದ ಸ್ಪೀಕರ್ ಸೇಸ್ ದಿ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದಿ ಪ್ಲ್ಯಾನೆಟ್ಸ್ ಅರೌಂಡ್ ದಿ ಸನ್. ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ಇನ್ ಸ್ಪೇಸ್ ಆ್ಯಂಡ್ ನಾಟ್ ಆನ್ ದಿ ಅರ್ತ್? ಆನಂತರ ಟೀ ಕಪ್ಸ್ಗಳು ತನ್ನ ಸುತ್ತುತ್ತಾವೆ ಅಂಥೇಳಿ ಕವಿ ಹೇಳ್ತಾನೆ. ಹೇಗೆ ಗ್ರಹಗಳು ಸೂರ್ಯನ ಸುತ್ತುತ್ತಾವೋ ಹಾಗೆ ನನ್ನ ಸುತ್ತ ಈ ಟೀ ಕಪ್ಸ್ಗಳು ಸುತ್ತಾಡ್ತವೆ. ಇದು ಹೀಗೇಕೆ ಕವಿ ಹೀಗೇಕೆ ಹೇಳಿದ್ದಾನೆ ಅಂತ ಕೇಳ್ತಾರೆ. ಅಲ್ಲಿ ಬಾಹ್ಯಾಕಾಶದಲ್ಲಿ ಗ್ರಾವಿಟಿ ಇರೋದಿಲ್ಲ, ಗ್ರಾವಿಟೇಷನ್ ಅಂದರೆ ಗುರುತ್ವಾಕರ್ಷಣೆ ಇರೋದಿಲ್ಲ, ಹೀಗಾಗಿ ಅವುಗಳು ಟೀ ಕಪ್ಸ್ಗಳು ಆತನ ಸುತ್ತಲೂ ಸುತ್ತಾವೆ ಅಂತ ಹೇಳಿ ತಾವು ಬರೀಬೇಕು. ಸಪ್ಲಿಮೆಂಟರಿ ರೀಡಿಂಗ್ದಿಂದ ಒಂದು 5-6 ಕ್ವಶನ್ಗಳನ್ನು ಓದ್ಕೊಂಡ್ರೆ ಸಾಕು. ಇಲ್ಲಿ 4 ಅಂಕಗಳು ಗ್ಯಾರಂಟಿ ಇರ್ತವೆ. ಫಸ್ಟ್ ಒನ್, ವೈ ಹ್ಯಾಡ್ ದಿ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ಹೌ ವಾಸ್ ಇಟ್ ಆ್ಯನ್ ಅನ್ಯೂಸ್ವಲ್ ಮಾರ್ಚ್? ವಿದ್ಯಾರ್ಥಿಗಳ ಮಾರ್ಚಿಂಗು ಯಾಕೆ ಮಾಡಿದರು ಮತ್ತು ಅದು ಅನ್ಯೂಸ್ವಲ್ ಆಗಿತ್ತು ಯಾಕೆ ಅಂತ ಕೇಳ್ತಾರೆ, ಅಂದರೆ ಅಸಾಮಾನ್ಯವಾಗಿತ್ತು. ಇದೇ ಪ್ರಶ್ನೆ ಹೀಗೂ ಕೇಳ್ಬೋದು. ಬಾಬು ಆ್ಯಂಡ್ ಮಂಜು ವರ್ ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ವಾಟ್ ವಾಸ್ ದ ರೀಸನ್? ನೆಕ್ಸ್ಟು, ವಾಟ್ ವಾಸ್ ಇನ್ ದ ಮಿಸ್ಟೀರಿಯಸ್ ಪಾರ್ಸೆಲ್? ಪಾರ್ಸೆಲ್ನಲ್ಲಿ ರಹಸ್ಯವಾದಂಥ ವಸ್ತು ಏನಿತ್ತು? ವಾಟ್ ವಾಸ್ ದ ಸ್ಪೆಷಲ್ ಡಿಡ್ ದಿ ಪೊಲೀಸ್ ಹ್ಯಾವ್ ಅಬೌಟ್ ದ್ಯಾಟ್? ಅದರಲ್ಲಿ ಏನಿತ್ತು ಅಂತ ಹೇಳಿ ಪೊಲೀಸರು ಊಹೆ ಮಾಡಿದರು. ನೆಕ್ಸ್ಟು ಕ್ವಶನ್ ನಂಬರ್ 3, ವೈ ಹ್ಯಾಡ್ ಪಾಟೀಲ್ ದಿ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಮೋಹನ್ ಅವರ ಮನೆಗೆ ಏಕೆ ಬಂದರು? ಹೂ ಬಿಲೀವ್ಡ್ ಹಿಮ್? ವಾಟ್ ವಾಸ್ ದ ರಿಸಲ್ಟ್? ಅವ್ರನ್ನ ಯಾರು ನಂಬಿದ್ರು ಮತ್ತು ಅದರ ರಿಸಲ್ಟ್ ಏನಾಗಿತ್ತು? ಇದು ಕೂಡ ಈಸಿ ಕ್ವಶನ್. ನೆಕ್ಸ್ಟು ಆನ್ ದ ಟಾಪ್ ಆಫ್ ದ ವರ್ಡ್ದಿಂದ 2 ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್. ವಾಟ್ ಮೇಕ್ಸ್ ಯು ಥಿಂಕ್ ಡಿಕ್ಕಿ ಡೋಲ್ಮಾ ಲೈಫ್ ಆಸ್ ಎ ಗರ್ಲ್ ವಾಸ್ ಸಾರೋಫುಲ್? ಡಿಕ್ಕಿ ಡೋಲ್ಮಾ ಒಬ್ಬ ಸಣ್ಣ ಮಗು ಇದ್ದಾಗ, ಹುಡುಗಿಯಾಗಿದ್ದಾಗ ಯಾವ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಅನುಭವಿಸಿದ್ಲು? ನೆಕ್ಸ್ಟು, ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್?
ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲು ಯಾವ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ಮಾಡಿಕೊಂಡ್ಲು ಅಂತ ಹೇಳಿ ಡಿ ಕೆ ಡೋಲ್ಮಾ ವಿವರಿಸಿದ್ದಾಳೆ. ಅದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿ ಕೇಳ್ಬೋದು. ನೆಕ್ಸ್ಟು ದ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಲೆಸನಿಂದ ವಾಟ್ ಇಟ್ ಹನೀಫ್ ಚೂಸ್ ಆ್ಯಸ್ ಹಿಸ್ ಮಿಷನ್. ಹನೀಫ್ ಯಾವ ಗುರಿಯನ್ನು ತನ್ನ ಜೀವನದಲ್ಲಿ ಇಟ್ಕೊಂಡಿದ್ದ. ನೆಕ್ಸ್ಟು ಅದೇ ಲೆಸನಿಂದ ಹೌ ಡಸ್ ದಿ ರೈಟರ್ ಡಿಸ್ಕ್ರೈಬ್ ದಿ ಇಂಟ್ರೋವರ್ಟ್ ಹನೀಫ್. ಆ ಪಾಠದ ಲೇಖಕರು ಹನೀಫ್ ಒಬ್ಬ ಇಂಟ್ರೋವರ್ಟ್ ಅಂತರ್ಮುಖಿ ಅನ್ನೋದನ್ನು